ಇಸ್ಲಾಮಿಕ್ ರಾಷ್ಟ್ರದ ವಿದ್ಯುತ್ ಗ್ರಿಡ್ನ ಮೇಲಿನ ದಾಳಿಯನ್ನ ಸ್ಥಗಿತಗೊಳಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರವನ್ನ ಟೀಕಿಸಿರುವ ಇರಾನ್, ಪ್ರಮುಖವಾಗಿ ಸರ್ಕಾರಿ ಒಡೆತನದ ಮಾಧ್ಯಮಗಳು ಇದು ಅಮೆರಿಕದ ಹಿಂಜರಿಕೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿಕೆ ಕೊಟ್ಟಿದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಲ್ಲ, ತನ್ನ ಬಲ ಏನೆಂಬುದನ್ನ ತೋರಿಸುವುದಕ್ಕೆ ಬದ್ಧವಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಸಂಬಂಧಿತ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನ 5 ದಿನಗಳ ಕಾಲ ತಡೆ ಹಿಡಿಯುವಂತೆ ಸೇನೆಗೆ ಸೂಚಿಸಿದ್ದೇನೆ ಎನ್ನುವ ಟ್ರಂಪ್ ಅವರ ಹೇಳಿಕೆಯನ್ನ ಟೆಹರಾನ್ನ ಮಾಧ್ಯಮಗಳು ಅಪಹಾಸ್ಯ ಮಾಡಿದೆ. ಇರಾನ್ ಜೊತೆಗೆ ಚರ್ಚೆಗಳು ಕೂಡ ನಡೀತಾ ಇದೆ ಎನ್ನುವ ಅಮೆರಿಕದ ಹೇಳಿಕೆಗೆ ವಿರುದ್ಧವಾಗಿ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳು ಕೂಡ ನಡೀತಾ ಇಲ್ಲ. ನೇರ ಮಾತುಕತೆಗಳಷ್ಟೇ ಅಲ್ಲದೆ ಮಧ್ಯವರ್ತಿಗಳ ಮೂಲಕ ಪರೋಕ್ಷ ಮಾತುಕತೆಗಳು ಕೂಡ ನಡೀತಾ ಇಲ್ಲ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮ ಪ್ರೆಸ್ ಟಿವಿ ವರದಿ ಮಾಡಿದೆ. ಇರಾನ್ನ ವಿಶ್ವಾಸಾರ್ಹ ಮಿಲಿಟರಿ ಬೆದರಿಕೆಗಳು ಮತ್ತು ಅಮೆರಿಕ ಮತ್ತು ಪಶ್ಚಿಮದಲ್ಲಿ ಹೆಚ್ಚುತ್ತಿರುವ ಆರ್ಥಿಕ ಒತ್ತಡದಿಂದಾಗಿ ಟ್ರಂಪ್ ದಾಳಿಯ ಪ್ರಸ್ತಾಪವನ್ನ ಹಿಂದೆ ತೆಗೆದುಕೊಂಡಿದ್ದಾರೆ ಎನ್ನುವ ಹಿರಿಯ ಭದ್ರತಾ ಅಧಿಕಾರಿಯೊಬ್ಬರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಪ್ರೆಸ್ ಟಿವಿ ವರದಿ ಮಾಡಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳು ಕೂಡ ನಡೀತಾ ಇಲ್ಲ. ಇದೊಂದು ಮಾನಸಿಕ ಯುದ್ಧವಾಗಿದ್ದು ಇದರಿಂದ ಹಾರ್ಮೋಜ್ ಜಲಸಂಧಿ ಸಂಚಾರಕ್ಕೆ ಮುಕ್ತವಾಗಿರುವುದಿಲ್ಲ. ಯುಎಸ್ ಇದನ್ನ ಇನ್ನಷ್ಟು ಹೆಚ್ಚಾಗಿ ದಾಳಿ ಮಾಡಬಹುದು ಎನ್ನುವ ರೀತಿಯಾಗಿ ನಾವು ಅದನ್ನ ಎಚ್ಚರಿಕೆಯಾಗಿ ತೆಗೆದುಕೊಳ್ಳುತ್ತೇವೆ ಅಂತ ಇರಾನ್ ಹೇಳಿಕೆ ಕೊಟ್ಟಿದೆ. ಇದು ಶಾಂತಿಯ ಪ್ರಯತ್ನವಲ್ಲ. ಅಮೆರಿಕ ದಾಳಿ ಮಾಡಿದರೆ ಇರಾನ್ ಪೂರ್ಣ ಮಿಲಿಟರಿ ಬಲದಿಂದ ಪ್ರತಿಕ್ರಿಯೆ ಕೊಡುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇರಾನ್ನ ಸರ್ಕಾರಿ ಪ್ರಸಾರಕ IRIB ಇರಾನ್ನ ಮಿಲಿಟರಿ ಎಚ್ಚರಿಕೆಗಳು ಮತ್ತು ಕ್ರಮಗಳಿಂದಾಗಿ ಅಮೆರಿಕವು ದಾಳಿಗೆ ವಿರಾಮ ಕೊಟ್ಟಿದೆ. ಬದಲಿಗೆ ಅಮೆರಿಕವು ಶಾಂತಿಯಿಂದ ಇರಲು ನಿರ್ಧರಿಸಿಲ್ಲ. ಬದಲಿಗೆ ಹಾರ್ಮೋಜ್ ಜಲಸಂಧಿಯನ್ನ ನಿರ್ಬಂಧಿಸಿರುವ ಬೆದರಿಕೆಗಳು ಮತ್ತು ಇಂಧನ ಮೂಲಸೌಕರ್ಯದ ಮೇಲಿನ ದಾಳಿಯಂತಹ ನಮ್ಮ ಕ್ರಮಗಳಿಂದಾಗಿ ಅಮೆರಿಕ ಈ ಕ್ರಮ ಕೈಗೊಂಡಿದೆ, ಏಕೆಂದರೆ ಇರಾನ್ ಇವುಗಳ ಮೇಲೆ ಬಲವಾದ ಹತೋಟಿಯನ್ನ ಹೊಂದಿದೆ ಅಂತ ಸೂಚಿಸಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿ ಆಯೋಗದ ವಕ್ತಾರ ಇಬ್ರಾಹಿಂ ರೆಜಾಯಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಟ್ರಂಪ್ ಮತ್ತು ಅಮೆರಿಕ ಮತ್ತೆ ಹಿಂದೆ ಸರಿದಿದ್ದಾರೆ. ಇರಾನ್ ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತದೆ, ದುಷ್ಟ ಶಕ್ತಿಗೆ ಮತ್ತೊಂದು ಸೋಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇರಾನಿನ ಯಾವುದೇ ಮಾಧ್ಯಮಗಳು ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಇರಾನ್ ಜೊತೆಗೆ ಮಾತುಕತೆ ನಡೆದಿರುವುದನ್ನ ಸ್ಪಷ್ಟವಾಗಿ ಒಪ್ಪಿಕೊಂಡಿಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಇರಾನ್ ನಡೆಸಿದ ದಾಳಿಯಲ್ಲಿ ಇರಾಕ್ನಲ್ಲಿ ಸುಮಾರು 15 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಬಹಿರಂಗವಾಗಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ವಾಯು ದಾಳಿ ನಡೆಸಿದ್ದು ಗಲ್ಫ್ ರಾಷ್ಟ್ರಗಳಾದ ಬಹ್ರೇನ್ ಮತ್ತು ಕುವೈತ್ನಲ್ಲಿ ಸೈರನ್ ಸದ್ದು ಮೊಳಗಿದೆ. ಇರಾನ್ ಇಸ್ರೇಲ್ನ ನೇರ ಸಂಘರ್ಷ ಈಗ ಬಹುಮುಖಿ ಯುದ್ಧವಾಗಿ ಬದಲಾಗ್ತಾ ಇದೆ. ಪರಿಸ್ಥಿತಿ ಕ್ಷಣಕ್ಕೂ ಹದಗೆಡ್ತಾ ಇದೆ. ಟ್ರಂಪ್ ಮಾತುಕತೆಗಳ ಮೂಲಕ ವಿರಾಮ ನೀಡಲು ಸೂಚನೆ ನೀಡಿದ್ರೂ ಕೂಡ ಇರಾನ್ ಅದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಯಾವುದೇ ಮಾತುಕತೆಗಳು ನಡೆದಿಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದೆ ಕೂಡ. ಈ ನಡುವೆ ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ ದೇಶಗಳು ಅಮೆರಿಕ ಇರಾನ್ ನಡುವೆ ಸಂದೇಶ ರವಾನಿಸುತ್ತಿದೆ ಅಂತ ವರದಿಗಳು ಜಾಗತಿಕ ರಾಜಕೀಯ ವಲಯದಲ್ಲಿ ಹೊಸ ತಿರುವನ್ನು ಪಡೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈರಾಮ್ ರಮೇಶ್ ಪಾಕಿಸ್ತಾನದ ಹೆಚ್ಚುತ್ತಿರುವ ಮಧ್ಯಸ್ಥಿಕೆಯ ಪಾತ್ರವನ್ನ ಭಾರತಕ್ಕೆ ತೀವ್ರ ಹಿನ್ನಡೆ, ರಾಜತಾಂತ್ರಿಕ ಹಿನ್ನಡೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಸೈನಿಕವಾಗಿ ಬಲಿಷ್ಠವಾಗಿದ್ರೂ ಜಾಗತಿಕ ರಾಜತಾಂತ್ರಿಕ ವೇದಿಕೆಯಲ್ಲಿ ಹಿನ್ನಡೆಯಾಗುತ್ತಿದೆ ಅಂತ ಟೀಕಿಸಿದ್ದಾರೆ. ಇದೇ ವೇಳೆ ನರೇಂದ್ರ ಮೋದಿ ಅವರ ಇಸ್ರೇಲ್ ಭೇಟಿ ಕೂಡ ವಿವಾದಕ್ಕೆ ಕಾರಣವಾಗಿದೆ. ಸೌದಿ ಅರೇಬಿಯಾ, ಕುವೈತ್ ಮತ್ತು ಬಹ್ರೇನ್ ದೇಶದಲ್ಲಿ ಡ್ರೋನ್ ಹಾವಳಿ ಹೆಚ್ಚಾಗಿ ರಕ್ಷಣಾ ವ್ಯವಸ್ಥೆಗಳು ಸಕ್ರಿಯಗೊಂಡಿದೆ. ಯುದ್ಧದ ಕಿಚ್ಚು ಈಗ ಸಂಪೂರ್ಣ ಗಲ್ಫ್ ಪ್ರದೇಶಕ್ಕೆ ವ್ಯಾಪಿಸಿರುವ ಭೀತಿ ಎದುರಾಗಿದೆ. ಇದೇ ವೇಳೆ ಸ್ಟ್ರೈಟ್ ಆಫ್ ಹಾರ್ಮೋಜ್ ನದಿ ಮೂಲಕ ತೈಲ ಸಾಗಾಣಿಕೆಗೆ ಅಡ್ಡಿಯಾಗುವ ಸಾಧ್ಯತೆ ಇದ್ದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಏರಿಳಿತ ಆಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹೀಗಾಗಿ ಭಾರತ ಕೂಡ ತುರ್ತು ಸಭೆಯನ್ನ ಕರೆದಿದೆ ಕೂಡ.
ಒಟ್ನಲ್ಲಿ ಒಂದೆಡೆ ಶಾಂತಿಯುತ ಮಾತುಕತೆಗಳು ಕೇಳಿ ಬರ್ತಾ ಇದ್ರೆ ಮತ್ತೊಂದು ಕಡೆ ರಣರಂಗದಲ್ಲಿ ಗುಂಡಿನ ಸದ್ದು ನಿಲ್ತಾ ಇಲ್ಲ. ಮಧ್ಯಪ್ರಾಚ್ಯದ ಈ ಸಂಘರ್ಷ ಮುಂದಿನ ದಿನಗಳಲ್ಲಿ ಜಾಗತಿಕ ರಾಜಕೀಯ ಹಾಗೂ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುವುದಂತೂ ಸತ್ಯವೇ ಸರಿ.